ಮನೆಯಲ್ಲಿ ಯಾರಿದ್ದೀರಿ? ಯಾರು? ಯಾಕೆ ಅವ್ರ ಮನೇಲಿ ಇಲ್ಲ? ಯಾಕೆ ಏನಾಗ್ಬೇಕಾಗಿತ್ತು? ಮೊನ್ನೆ ಹೊಲ ಹೊಡಿಲಿಕ್ಕೆ ನಗವನ್ನು ಒಜ್ಜಿದ್ದೆ ನಮ್ಮ ತಂದು ಕೊಟ್ಟು ಹೋಗೋಣ ಅಂತ ಬಂದೆ. ಅದಕ್ಕೆ ಮನೆಯೊಳಗೆ ಹೊತ್ಕೊಂಡು ಬರೋದಾ? ವಯಸ್ಸಾಗಿದೆ, ಅಷ್ಟು ಬುದ್ಧಿ ಬೇಡವಾ? ಯಾವ್ದನ್ನು ಎಲ್ಲಿಡಬೇಕನ್ನೋದು ಅಷ್ಟು ಗೊತ್ತಾಗೋದಿಲ್ವಾ ನಿನಗೆ? ಏನು ಮಾತಾಡ್ತಾನಮ್ಮ ನೀನು? ಅನ್ನ ಕೊಡೋ ದೇವರಿದ್ದಂಗಮ್ಮ, ನಮ್ಮ ಅನ್ನ ಕೊಡೋ ದೇವರಿದ್ದಂಗ. ಏ ಆ ಪ್ರಾಲ್ ನೀನ್ ನಮ್ಮ ಮನೆಯಲ್ಲಿ ತುತ್ತು ಕೂಳಿಗಾಗಿ ದುಡಿಯೋ ಬರವ, ನನಗೆ ಅದರ ಹತ್ರ ಮಾತಾಡ್ತೀಯ? ಅದನ್ನೆಲ್ಲ ಕೇಳೋ ದೃಷ್ಟಿಯಿಂದ ನೋಡಿದರೆ ಆ ಗೌರಿಶಂಕರು ಮೆಚ್ಚುವನೇನಮ್ಮ. ಆಫ್ಟರ್ ಆಲ್ ನೀನು ತುತ್ತು ಕೂಳಿಗಾಗಿ ದುಡುವ ಬಡವ ಮತ್ತೆ 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 ನನಗೆ ಎದುರಿಗೆ ಮಾತನಾಡ್ತಾ ಇದೆಯೇನು? ಯಾರ ಮೇಲೆ ಕೈ ಮಾಡುತ್ತೀನಿ ಎಂಬುದು ಮನದಲ್ಲಿ ಎಚ್ಚರವಿರಲಿ. ಬಾಬಾ ಆಫ್ಟರ್ ಆಲ್ ಬಾಬಾ ಕೂಲಿಗಾರಿಗ, ನಮ್ಮ ಮನೆ ಕೆಲಸ ಮಾಡುವ ಆಳು, ತುತ್ತಿ ಕೂಲಿಗಾಗಿ ದುಡಿಯೋ ಬಡವ ನನಗೆ ಎದುರು ಉತ್ತರ ರೀತಿಯಿಂದ ಮಾತನಾಡ್ತಾ ಇದ್ದೇನಲ್ಲ, ಅದು ಸರಿ ಅಂತೀರಾ? ಯಾರಮ್ಮ ಮಾಮೂಲಿ ಮನುಷ್ಯ? ಇವನು ಅನ್ನ ಕೊಡುವ ರೈತ. ಇವನು ಎದುರಾಗಿ ನಿಂತರೆ ನೀವು ಅನ್ನ ತಿನ್ನುವ ಬದಲು ಮಣ್ಣು ತಿನ್ನಬೇಕಾಗಿತ್ತು. ಏನು ಭಾವ ನಿಮ್ಮ ಮಾತಿನ ಅರ್ಥ? ಇದೆಲ್ಲವೂ ತಪ್ಪು ನಂದೇ ಅಂತೀರಾ? ಅಷ್ಟೇ ಏಕಮ್ಮ, ಈ ರೈತನಿಗೆ ನಮ್ಮ ನಾಳು ಸರ್ಕಾರ ಎದುರಾಗಿ ನಿಂತರು ಎದೆಗೆ ಎದೆ ಕೊಟ್ಟು ನಿಲ್ಲುತ್ತಾನೆ ಈ ಅರ್ಜುನ ಅಂದಾಗ ನಿಯಾಮಹ. ಹೋಗಲಿ ಬಿಡು ಅರ್ಜುನಣ್ಣ, ಏನೋ ತಿಳಿದೆ ತಪ್ಪು ಮಾಡಿದವು. ನೋಡೊಮ್ಮೆ ಇನ್ನೊಮ್ಮೆ ತಿಳಿದೆ ತಪ್ಪು ಮಾಡಬೇಡ ಅರ್ಜುನಣ್ಣ. ಇನ್ನು ಬರುತ್ತೇನೆ. ಹಾ ನೋಡು ಸಿದ್ದಪ್ಪ ಬಸಪ್ಪ, ಇದನ್ನ ನಗವನ್ನು ಸಿದ್ದಪ್ಪರಿಗೆ ಒಯ್ದು ಕೊಡು. ಯಾಕಂದ್ರೆ ಮೊನ್ನೆ ಅವಂದೇ ಅದು ಕೊಟ್ಟು ಬರಬೇಕು. ಆಯ್ತಣ್ಣ. ಏನಮ್ಮ ಶೀಲ, ಮನೆಗೆ ಬಂದವರಿಗೆ ಗರ್ವದಕ್ಷರಗಳಿಂದ ಮಾತನಾಡುವುದನ್ನು ಬಿಟ್ಟು ಧರ್ಮದಕ್ಷರಗಳಿಂದ ಮಾತನಾಡುವುದನ್ನು ಕಲಿ. ನಿನಗೇ ಒಳ್ಳೆಯದಾಗುವುದು. ಏನು ಏನು ಓದಿಲ್ಲ ಒಬ್ಬ ಹಳ್ಳಿ ಕುಮಾರ ಕೈಯಿಂದ ಈ ರೀತಿ ಬುದ್ಧಿ ಹೇಳಿಸಿಕೊಳ್ಳುವಂತಾಯ್ತಲ್ಲ ಈ ನನ್ನ ಹಾಳಾದ ಜೀವನ. ನೋಡಮ್ಮ ಶೀಲಾ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡ. ನಿನ್ ಕೈ ಮುದ್ದು ಬೇಡ್ಕೊತೀನಿ, ಇಂಥ ಮಾತಾಡ್ಬೇಡ. ಬೇಕಾದ್ರೆ ನಿನ್ ಕಾಲ್ ದೂರ ಸರಿದು ಮಾತನಾಡು. ಓದಿ ಕಾಟಕ್ಕೆ ಬೇಲಿ ಸಾಕ್ಷಿ ಅನ್ನುವ ಹಾಗೆ ಗಂಡನ ಪರ ವಹಿಸ್ಕೊಂಡು ಮಾತನಾಡಲು ಬರ್ತಾ ಇದ್ದಾಳೆ. ಒಟ್ನಲ್ಲಿ ನಾನೇ ಮನೆಯಲ್ಲಿ ಇರೋದೇ ತಪ್ಪು. ನಾನೇ ಮನೆ ಬಿಟ್ಟು ಹೋಗ್ತೀನಿ. ಗಂಗಾ, ನೋಡಮ್ಮ ಶೀಲಾ, ದಯವಿಟ್ಟು ಇಂಥ ಚುಚ್ಚು ಮಾತುಗಳನ್ನ ಆಡಿ ನನ್ನ ಮನಸ್ಸಿಗೆ ನೋವು ಮಾಡಬೇಡ. ನೋಡು, ಈ ಮನೇಲಿ ನಿನಗೆ ಹೇಗಿರ್ತೋ ಹಾಗಿರು. ನೀನು ಹೇಗಾಗಿರಿದ್ರು ನಾವು ಯಾರೇನು ಅನ್ನೋದಿಲ್ಲ. ಮನೆ ಬಿಟ್ಟು ಹೋಗೋದು ಮಾತ್ರ ಹೇಳ್ಬೇಡಮ್ಮ. ಹೋಗಲಿ ಬಿಡು ಗಂಗಾ. ನಿದ್ರೆ ಮಾಡುವವರನ್ನು ಎಬ್ಬಿಸಬಹುದು, ನಿದ್ರೆ ಬಂದವರಂತೆ ನಟಿಸುವವರನ್ನು ಎಬ್ಬಿಸುವುದು, ಬೋರ್ಕಲ್ಲ ಮೇಲೆ ನೀರು ಸುರಿಯುವುದು ಎರಡೂ ಒಂದೇ. ಹೌದ್ರಿ, ಹೌದು. ಈ ಮನೆಯಲ್ಲಿ ಯಾರು ಯಾವ ರೀತಿ ನಟಿಸ್ತಾರ ಅನ್ನೋದೇ ಗೊತ್ತಿಲ್ಲ. ನೋಡಿ, ನಾನು ನಮ್ಮ ಮನೆಯಲ್ಲಿ, ನಮ್ಮ ಅಣ್ಣನ ಮನೆಯಲ್ಲಿ ಮಹಾರಾಣಿಯಾಗಿ ಬೆಳೆದಳು. ಆದ್ರೆ ಈ ಹಾಳಾದ ಮನೆಯಲ್ಲಿ ಅಕ್ಷರವೇ ಅರ್ಥವೇ ಗೊತ್ತಿಲ್ಲ. ಕಂಡವರ ಕಡೆಯಿಂದ ಅನಿಸಿಕೊಳ್ಳುವಂತಾಗಿದೆ ನನ್ನ ಹಾಳಾದ ಜೀವನ. ನೋಡಮ್ಮ ಶೀಲಾ, ನಿನ್ನ ತವರು ಮನೆಯಲ್ಲಿ ನೀನು ಬಂಗಾರದ ತಟ್ಟೆಲಿ ಊಟ ಮಾಡಿರಬಹುದು. ಅದೇ ಗಂಡನ ಮನೆಯ ಮಣ್ಣಿನ ಆ ಊಟದ ತೃಪ್ತಿ ಇದೆಯಲ್ಲ, ನಿನಗೆ ತವರು ಮನೆಯಲ್ಲಿ ಸಿಗೋದಿಲ್ಲ. ಅದಲ್ಲದೆ ಒಂದು ಹೆಣ್ಣು ಗಂಡನ ಮನೆಯನ್ನು ಬೆಳಬೇಕೇ ವಿನಃ ತವರು ಮನೆಯಲ್ಲಮ್ಮ. ಅಂದ್ರೆ ಈ ನಿನ್ನ ಮಾತಿನ ಅರ್ಥ ನೋಡಿದ್ರೆ ಈ ಮನೆ ನೀನು ಒಬ್ಬಳೆ ಬೆಳಗ್ತಾ ಇದೆಯಾ? ನಾನು ಬೆಂಕಿ ಹಚ್ಚಕ್ ಬಂದಿದ್ದೀನಿ ಅಂದರ್ಥ. ಯಾಕಮ್ಮ, ಏನು ನಡೆದಿದೆ ಮನೆಯಲ್ಲಿ? ಯಾಕೆಲ್ಲ ಕಂದು ಜೋರಾಗಿ ಮಾತನಾಡುತ್ತಿರುವರಲ್ಲ? ಗಂಗಮ್ಮ, ಯಾಕಮ್ಮ ನಿನ್ನ ಕಣ್ಣಲ್ಲಿ ನೀರು? ಇಲ್ಲ ಭಾವ, ಏನು ಇಲ್ಲ. ಅದು ಅಡಿಗೆ ಮನೆಯಲ್ಲಿ ಹೊಗೆ ಜಾಸ್ತಿ ಇದೆ,
ಅದಕ್ಕೆ ಕಣ್ಣಲ್ಲಿ ನೀರು ಬಂತು ಅಲ್ವೇನ್ರಿ? ಹೌದಣ್ಣ, ಹೊಲಕ್ಕೆ ಹೋಗಬೇಕು, ಬೇಗನೆ ಅಡಿಗೆ ಮಾಡುವಂದೆ. ಅದಕ್ಕೆ ಒಲೆಗೆ ಹಸಿ ಕಟ್ಟಿಗೆ ಹಚ್ಚಿ ಮಾಡಿದಳು. ಅದಕ್ಕೆ ಹೊಗೆ ಬಡಿದು ಕಣ್ಣಿಗೆ ನೀರು ಬಂದಿರ್ಬೇಕಷ್ಟೇ. ನೋಡು ಅರ್ಜುನ, ಕಣ್ಣು ಅರಿಯದ ತೊಡೆ ಕರುಳು ಅರಿಯದಿರಪ್ಪ. ಹಲವಾರು ವರ್ಷಗಳ ಕಾಲ ಈ ಮನೆಯಲ್ಲಿ ಬಾಳಿ ಬದುಕಿದ್ದೇನೆ. ಅಂದಾಗ ನನ್ನ ಮನೆಯಲ್ಲಿ ಏನು ನಡೆಯುತ್ತಿದೆ ಅನ್ನುವುದನ್ನು ತಿಳಿಯಲಾಗದ ಮೂರ್ಖ ನನ್ನಪ್ಪ. ಮನೆಯಲ್ಲಿ ಚೆಲ್ಲೆ ಪೆಲ್ಲೆಯಾಗಿ ಬಿದ್ದಿರುವ ಸಾಮಾನುಗಳು, ರೋಷಾವೇಶದ ಮಾತುಗಳು ಸಾಕಪ್ಪ ಇಷ್ಟು ತಿಳಿದುಕೊಳ್ಳುವುದಕ್ಕೆ. ಶೀಲಾ, ಈ ಮನೆಯಲ್ಲಿ ಏನಾಗಿದೆ ನೀನಾದರೂ ಹೇಳಮ್ಮ. ಹೇಳುವುದೇನಿದೆ ರೀ? ಮಾತಿಗೆ ಬರದ ಜನರ ಕೈಯಿಂದ ಮಾತನಾಡಿಸುವಂತಾಗಿದೆ ನನ್ನ ಹಾಳಾದ ಜೀವನ. ಅಂದರೆ ಬೂಜಿ ಮುಚ್ಚಿರುವ ಕೆಂಡದಂತಾಗಿರುವ ನಿನ್ನ ಮಾತಿನ ಅರ್ಥ ಸ್ವಲ್ಪ ಬೆಚ್ಚಿ ಹೇಳಮ್ಮ. ಈ ಮನೆಯಲ್ಲಿ ನಾನು ಏನೇ ಮಾಡಿದ್ರು ತಪ್ಪಾಗಿಯೇ ಕಾಣುತ್ತದೆ. ಒಟ್ನಲ್ಲಿ ಕೆಲವೊಂದಷ್ಟು ಜನಕ್ಕೆ ನಾನು ನನ್ನ ಗಂಡನ ಮನೆಯಲ್ಲಿರೋದು ಇಷ್ಟನೇ ಇಲ್ಲ ಅಂತ ಅನಿಸ್ತಾ ಇದೆ ನನಗೆ. ಮತ್ತೆ ಏನು ಮಾತನಾಡುತ್ತಿದ್ದೇನೆ ಎಂಬುದನ್ನು ಸ್ವಲ್ಪ ಮನಬಲ್ಲ ಅರವತ್ತು ಮಾತನಾಡು. ಅಣ್ಣ, ಅದು ಅದು ಅಂದ್ರೆ ನಿಮ್ಮ ತಮ್ಮ ಮಾತನಾಡಿದ್ದು ಸರಿ ಅಂತೀರಾ? ಅವನ ಯೋಗ್ಯತೆ ತಕ್ಕ ಹಾಗೆ ಅವರಿದ್ರು ಅಷ್ಟೇ ಸಾಕು. ಯಾಕಂದ್ರೆ ಅಕ್ಷರವೇ ಅರ್ಥವೇ ಗೊತ್ತಿಲ್ಲ ಅವರಿಗೆ. ನಾನು ಶಾಲೆ ಕಲ್ತಿದ್ದೇನೆ, ಆದ್ರೆ ಅವನ ಕಡೆಯಿಂದ ಬುದ್ಧಿ ಹೇಳಿಸಿಕೊಳ್ಳೋ ಅವಶ್ಯಕತೆ ಕೂಡ ನನಗಿಲ್ಲ. ಅವರ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡು ಈ ಮನೆಯಲ್ಲಿದ್ರೆ ಅಷ್ಟೇ ಸಾಕು. ಬೇರೆಯವರ ಯೋಗ್ಯತೆ ಮಾತಾಡುವ ಹಕ್ಕು ನಿನಗೇನಿದೆ? ಏನಂದ್ರೆ ಅಕ್ಷರದ ಅರ್ಥವೇ ಗೊತ್ತಿಲ್ಲ ನನ್ನ ತಮ್ಮನಿಗೆ. ನೋಡಮ್ಮ, ಹಾಲಿಗೆ ಉಕ್ಕು ಬರಬಾರದು, ಹೆಣ್ಣಿಗೆ ಸೊಕ್ಕು ಬರಬಾರದು ಅಂತ ಹೇಳಿದ್ದಾರೆ ದೊಡ್ಡವರು. ಅರ್ಥ ಮಾಡಿಕೊಂಡು ಮಾತನಾಡು. ಅಂದ್ರೆ ನಿಮ್ಮ ತಮ್ಮ ನನಗೆ ಬುದ್ಧಿ ಹೇಳೋದಕ್ಕೆ ಅಷ್ಟೊಂದು ವಿದ್ಯಾವಂತ ಪಂಡಿತನೇ? ನೋಡಮ್ಮ, ನೀನು ಹಕ್ಕಿ ನರಬಲಿಯಿಂದ ಕೂತು ಓದಿದಿರೋದು ಒಂದೇ ಒಂದು ಡಿಗ್ರಿ. ಅಷ್ಟಕ್ಕೆ ಎಷ್ಟು ಜಿಗಿದ ಮಾತನಾಡುತ್ತಿರುವಲ್ಲ. ನನ್ನ ತಮ್ಮ ಗುಡಿಸಲಲ್ಲಿ ಗಂಜಿ ಕುಡಿದು ಭಾರತ ಸರ್ಕಾರವನ್ನು ನಡೆಸುವ IAS ಪರೀಕ್ಷೆಯಲ್ಲಿ ಪಾಸ್ ಆಗಿ ಈ ಕರ್ನಾಟಕ ರಾಜ್ಯಕ್ಕೆ ಗೋಲ್ಡ್ ಮೆಡಲಿಸ್ಟ್ ತಮ್ಮ. ನನ್ನ ತಮ್ಮ ಗೋಲ್ಡ್ ಮೆಡಲಿಸ್ಟ್ ಅಂದಾಗ ನನ್ನ ತಮ್ಮ ಎಷ್ಟು ಜಿಗಿದ ಮಾತನಾಡಬಲ್ಲ ಅಂತ ಲಕ್ಷಣದಿಂದ ಅದಕ್ಕೆ ಹೇಳಿದ್ದಾರೆ ಹಿರಿಯರು, ಹೆಣ್ಣಿನ ಗುಣ ನಡತೆಯಲ್ಲಿ ನೋಡು ಅಂತ. ಭಾವ, ಹೋಗ್ಲಿ ಬಿಡಿ. ಇವನು ಕೆಟ್ಟ ಗಳಿಗೆ. ನನ್ನ ತಂಗಿನೂ ಚಿಕ್ಕವಳು, ಏನು ತಿಳಿದೇ ಮಾತಾಡಿದ್ದಾಳೆ. ಹೋಗ್ಲಿ ಬಿಡಿ ಅಣ್ಣ, ಹೋಗಲಿ ಬಿಡೋಣ. ಎಷ್ಟೇ ಆದರೂ ನಮ್ಮ ತಮ್ಮನ ಹೆಂಡತಿ ಮತ್ತು ಶ್ರೀಮಂತನ ಸುಪ್ಪತ್ತಿಗೆಯಲ್ಲಿ ಬೆಳೆದವಳು. ಅವಳು ಈ ಮನೆಗೆ ಹೊಂದಿಕೊಂಡು ಹೋಗುವವರೆಗೆ ನಾವೇ ಹೊಂದಿಕೊಂಡು ಹೋಗೋಣ. ನೋಡು ಅರ್ಜುನ, ಕಳ್ಳಿ ಹಾಲು ಕಣ್ಣಿಗೆಲ್ಲ, ಮಳ್ಳೆ ಹಣ್ಣು ಮನೆಗೆಲ್ಲವನು ಅನ್ನುವಂತೆ ತವರ ಮನೆಯ ಶ್ರೀಮಂತಿಕೆ ಬಗ್ಗೆ ಮಾತನಾಡುತ್ತಿರುವಂತ ಇಂಥ ಹೆಣ್ಣುಗಳಿಗೆ ಗೊತ್ತಾಗಬೇಕು. ತವರ ಮನೆಯ ಬುಟ್ಟಿ ಒಡೆದಕ್ಕಿಂತ ಗಂಡನ ಮನೆಗೆ ಬಟ್ಟು ಕುಂಕುಮ ಲೇಸು ಅಂತ. ಅದಕ್ಕೆ ಆ ಹೆಣ್ಣಿಗೆ ಒಂದು ಸಿಗೋದು ಅರ್ಥ. ಭಾವ, ಹೋಗ್ಲಿ ಬಿಡಿ. ಏನು ಕೆಟ್ಟಗಳಿಗೆ ಎಲ್ಲ ಮುಗಿದು ಹೋಯ್ತಲ್ಲ. ಹೌದಣ್ಣ, ಹೌದಣ್ಣ. ತಪ್ಪು ಮಾಡುವುದು ಮನುಷ್ಯನ ಸಹಜ ಗುಣ. ಅದನ್ನು ತಿದ್ದಿಕೊಳ್ಳಲು ನಡೆಯಲಿಕ್ಕೆ ಅವಕಾಶ ಕೊಡುವುದು ನಿಮ್ಮಂತ ಹಿರಿಯರ ಲಕ್ಷಣ. ನೋಡಮ್ಮ ಶೀಲಾ, ನಿನಗಿರುವ ಅನುಭವವನ್ನು ನೀನು ಅರಿತು ನಡೆದರೆ ಈ ಮನೆಗೆ ನಾರಿಗಾಗುವುದು. ಇದನ್ನು ಮರಿತು ನಡೆದರೆ ಊರಿಗೆ ಆಗುವುದು ಮಾರಿ. ಅರ್ಜುನ, ಶಾಲೆ ಕಲಿತನೆಂದು ಸುಳ್ಳು ಹೇಳಿ ಎದೆಯಲ್ಲಿ ಎಲ್ಲ ಅಕ್ಷರವಿಲ್ಲದೆ ತಂದೆ ತಾಯಿಗಳ ಜೀವ ಹೆಣ್ಣುವ ಬಣ್ಣ ಮಕ್ಕಳ ತುಂಬಿಕೊಂಡಿರುವ ಈ ಸಮಾಜದಲ್ಲಿ IAS ಪರೀಕ್ಷೆಯಲ್ಲಿ ಪಾಸ್ ಆದರೂ ಈ ದೇಶದ ಬೆನ್ನೆಲುಬಾದ ನೀನು ರೈತನಾಗಿ ದುಡಿಯುತ್ತೇನೆ ಎಂದು ಛಲತಕ್ಕ ಛಲಗಾರನ ಪಾಡಿನ ಗೆಲುಕೊಟ್ಟ ಛಲಗಾರ. ಕಾಯಕ ಮಾಡುವ ಛಲತಕ್ಕ ಛಲಗಾರನ ಪಾಡಿನ ಛಲತೊಟ್ಟ ಛಲಗಾರ.
ಯಾಕಣ್ಣ ಎಲ್ಲರೂ ಒಟ್ಟಾಗಿ ನಿಂತು ಏನೋ ವಿಚಾರ ಮಾಡುವಂತಿದೆ? ಶೀಲಾ, ಏನಾಗಿದೆ? ನೀನಾದ್ರೂ ಹೇಳು. ಬನ್ರಿ ಬನ್ನಿ, ಈ ಮನೆಯಾಗ ಕಾಮಿಯಾಗ ಮಾಡಿ ಸ್ವಾಮಿಯಾಗಿರೋ ಜನಗಳ ಮಧ್ಯೆ ನಾನಿರೋದಿಲ್ಲ ನೋಡಿ. ನೀವು ಬೇರೆ ಮನೆ ಮಾಡ್ತಿರೋ ಅಥವಾ ನಾನ್ ನಮ್ಮ ಅಣ್ಣನ ಮನೆ ಹೋಗ್ಲು? ಯಾಕಂದ್ರೆ ನಾನ್ ನಮ್ಮ ಅಣ್ಣನ ಮನೆಯಲ್ಲಿ ಮಹಾರಾಣಿಯಾಗಿ ಬೆಳೆದಳು, ಆದ್ರೆ ಇಲ್ಲಿ ಕಂಡವರ ಕಡೆ ಅನಿಸ್ಕೊಳ್ಳುವಂತಾಗಿದೆ. ಇಲ್ಲ ಹಾಳು ಅಂತದ್ದು ಏನಾಗಿದೆ ಈ ಮನೆಯಲ್ಲಿ? ಅಣ್ಣ ನೀನಾದ್ರೂ ಸ್ವಲ್ಪ ಬಿಡಿಸಿ ಹೇಳೋಣ, ಏನಾಗಿದೆ ಅಂತ. ನೋಡು ಶಂಕರ, ನಿನ್ನ ಹೆಂಡತಿಗೆ ಬುದ್ಧಿ ಹೇಳುವಾದರೆ ಬುದ್ಧಿಯೋಣ ಬಾ ಎನ್ನುವ ಹಾಗೆ ಹಿರಿಯರೆಂಬುದನ್ನು ಮರೆತು ಮಂಗನಂತೆ ಮಾತನಾಡುತ್ತಿದ್ದಾಳೆ. ನೀನಾದರೂ ತಿಳಿಸಿ ಹೇಳೋಕಿದೆ. ಅಣ್ಣ ನೋಡಿದ್ಯಾ ಶಂಕರ್, ನಿಮ್ಮ ಕಡೆಯವರಿಗೆ ನಿಮ್ಮ ಅಣ್ಣ ಯಾವ ರೀತಿ ಮಾತನಾಡ್ತಾ ಇದಾರೆ ಅಂತ. ಇಷ್ಟೆಲ್ಲ ಆದ್ಮೇಲೂ ನಾನು ಈ ಮನೆಯಲ್ಲಿ ಒಂದು ಕ್ಷಣ ಕೂಡ ಇರುವುದಿಲ್ಲ. ನೀವು ಬೇರೆ ಮನೆ ಮಾಡ್ತಿರೋ ಅಥವಾ ನಾನ್ ನಮ್ಮ ಅಣ್ಣ ಮನೆ ಹೋಗ್ಲು? ಅಣ್ಣ ಎಲ್ಲರೂ ಒಟ್ಟಾಗಿ ಸೇರಿ ನನ್ನ ಹೆಂಡತಿಯನ್ನು ತಿಳಿಸುವುದು ಸರಿಯಲ್ಲ. ಅವಳು ಏನು ತಪ್ಪು ಮಾಡ್ತಾಳೆ ಅಂತ ಈ ರೀತಿ ಮಾತಾಡ್ತಿದ್ದೀವಿ. ಏನಂತ ಮಾತನಾಡ್ತೀಯಪ್ಪ? ನಿನ್ನ ಹೆಂಡತಿಯನ್ನು ದ್ವೇಷಿಸೋದಕ್ಕೆ ಅವರು ಮಾಡಿದ ನ್ಯಾಯವಾದರೂ ಏನು? ತಪ್ಪ ದಾರಿಯಲ್ಲಿ ನಡೆಯುವುದನ್ನು ಬಿಟ್ಟು ಸರಿಯ ದಾರಿಯಲ್ಲಿ ನಡೆಯುವಂತಿದ್ರೆ ತಪ್ಪಾಯ್ತೇನಪ್ಪ? ನೋಡಪ್ಪ ಶಂಕರ್, ಹೆಂಗಸರ ಜಗಳಕ್ಕೆ ಗಂಡಸರು ತಲೆ ಕೊಳ್ಳಬಾರದು. ಎಲ್ಲದಕ್ಕೂ ಹಿರಿಯರಾದ ಭಾವ ಇದ್ದಾರೆ, ಅವರೆಲ್ಲ ನೋಡ್ಕೋತಾರೆ. ಶೀಲಾ ಬಾರಮ್ಮ, ಶಂಕರನಿಗೆ ಊಟಕ್ಕೆ ಬಿಡಿಸೋಗು. ಅಂದರೆ ನಿಮ್ಮ ಮಾತಿನ ಅರ್ಥ ನನ್ನ ಹೆಂಡತಿಗೆ ಎಷ್ಟೇ ಕಷ್ಟ ಕೊಟ್ಟರು ನೋಡಿಕೊಂಡು ಸುಮ್ಮನೆ ಇದ್ದು ಬಿಡು ಅಂತೀರಾ ನೀವು? ಹೆಂಡತಿಯ ತಾಳಕ್ಕೆ ತಕ್ಕಂತ ಕುಡಿಯೋಡಿ ನಿನ್ನೊಬ್ಬ ಗಂಡಸ. ನಿಮ್ಮಂತವರಿದ್ದಲೇ ಒಡ ಹೊಟ್ಟದವರು ಸೋದರರಾಗಿ ಒಟ್ಟಾಗಿ ಬಾಳುವುದು ಕನಸಿನ ಮಾತಾಗಿದೆ. ಅದಕ್ಕೆ ಹೇಳಿದ್ದಾರೆ ಹಿರಿಯರು, ಗಂಡಿಗೆ ಚಟ ಇರಬಾರದು, ಹೆಣ್ಣಿಗೆ ಹಠ ಇರಬಾರದು. ಅಣ್ಣ, ಏನಿನ ಮಾತನ್ನು ಕೇಳಿ ನನ್ನ ಹೆಂಡತಿಗೆ ನಾನು ದ್ರೋಹ ಮಾಡಲಾರೆ. ನಾವು ಈಗಲೇ ಮನೆ ಬಿಟ್ಟು ಬೇರೆ ಆಗುತ್ತೇವೆ, ನೀವೇ ಹಾಯಾಗಿರಿ. ಶಂಕರ್, ದಯವಿಟ್ಟು ಮನೆ ಬಿಟ್ಟು ಹೋಗ್ಬೇಡಪ್ಪ, ಮನೆ ಬಿಟ್ಟು ಹೋಗ್ಬೇಡ. ಶೀಲಾ ನೀನಾದ್ರೂ ತಿಳಿಸಿ ಹೇಳಪ್ಪ, ಮನೆ ಬಿಟ್ಟು ಹೋಗ್ಬೇಡ ಅಂತ. ಇಂಥ ಮೋಸದ ಕಣ್ಣೀರಿಗೆ ನಾವೇನು ಮರಳಾಗಲು ಹುಚ್ಚ ಹೆಣ್ಣಲ್ಲ ರೀ. ಬನ್ರಿ, ನೋಡಿದ್ರ ಇವರ ಈ ನಾಟಕವನ್ನು. ಬನ್ನಿ ನಾವೇ ಮನೆ ಬಿಟ್ಟು ಹೋಗೋಣ. ಹೋಗಲಿ ಬಿಡು ಗಂಗಮ್ಮ, ಜೊತೆಗೆ ಬಂದ ನಾಯಿ ಮದ ಏನಿದ ನೀವೆರಡು ಹಿಡಿದು ಯಾರಿಂದ ಆಗುದಿಲ್ಲಮ್ಮ. ಅದಕ್ಕೆ ಎಂದರೆ ಅದರಿಂದ ಗೊತ್ತಾಗುತ್ತದೆ, ಗುಣ ನೋಡಿ ಹೆಣ್ಣುತ್ತಾ, ರುಚಿ ನೋಡಿ ಹಣ್ಣುತ್ತಾ ಅಂತ. ಅದರಲ್ಲಿ ಒಂದೇನಾದರೂ ಎಡವಿದರೆ ಹೆಣ್ಣಿನ ಮರ್ಯಾದೆ ಹೋಗುತ್ತೆ, ಹಣ್ಣು ಕೊಳತು ನಾರುತ್ತೆ. ಅಷ್ಟೇ ನಮ್ಮ ಜೀವನ. ಶಂಕರ್, ದಯವಿಟ್ಟು ಮನೆ ಬಿಟ್ಟು ಹೋಗಬೇಡವೋ. ಈ ಮನೆಯ ಮರ್ಯಾದೆಯನ್ನು ಕಳೆಯಬೇಡ, ಒಳಗೆ ನಡಿಯಪ್ಪ. ಅಣ್ಣ, 1000 ವರ್ಷವಿದ್ದರೂ ಸಾವು ತಪ್ಪದು, 100 ವರ್ಷವಿದ್ದರೂ ಬೇರೆಯಾಗೂ ತಪ್ಪದು. ಹಾಗಿದ್ದರೆ ನಾನು ಈ ಮನೆಯಲ್ಲಿ ಇರಬೇಕಂದ್ರೆ ನನ್ನ ಒಂದು ಕಂಡೀಷನ್ ಇದೆ. ಹೇಳು ಶಂಕರ್, ಅದು ಏನಂತ ಹೇಳಪ್ಪ. ಯಾವತ್ತಾದರೂ ಈ ನಿನ್ನ ಅಣ್ಣ ನಿನಗೆ ಎದುರಾಗಿ ಮಾತನಾಡಿದ್ದಾನೇನಪ್ಪ? ಅಣ್ಣ, ಹಾಗಿದ್ದರೆ ನಾವು ಈಗಲೇ ಬೇರೆ ಆಗಿ ಬಿಡೋಣ. ಎಲ್ಲ ಬೇರೆ ಆಗಿದೆ. ಏನ್ ಹೇಳ್ತಿದ್ಯಾ ನೀನು? ಎಂತ ಮಾತಾಡ್ತಿದ್ಯಾ? ಶಂಕರ, ಹೀಗೆಲ್ಲ ಮಾತನಾಡಬೇಡ ಶಂಕರ, ಹೀಗೆಲ್ಲ ನಾವು ಬೇರೆ ಆಗುವ ಸುದ್ದಿ ಊರಿನ ಜನಕ್ಕೆ ಏನಾದರೂ ಗೊತ್ತಾದರೆ ಕೊಳ್ಳುವಂತ ಬಾಯಿಗೆ ಹಾರ ಹೋಗುತ್ತದೆ. ಅಂದಾಗ ನನಗಿಂತ ಸತ್ತಂತೆ ಆಗುತ್ತದೆ ತಮ್ಮ. ಅದೇನೋ ನನಗೆ ಗೊತ್ತಿಲ್ಲಣ್ಣ. ನಾನು ಬೇರೆ ಆಗ್ಬೇಕಂದ್ರೆ ಬೇರೆ ಅಷ್ಟೇ, ಇಲ್ಲಾಂದ್ರೆ ನಾವೇ ಮನೆ ಬಿಟ್ಟು ಹೊರಗೆ ಹೋಗ್ಬಿಡ್ತೇವೆ. ಬನ್ರಿ
ನೋಡ್ರಿ ಬನ್ನಿ, ಈ ಮನೆಯಲ್ಲಿ ಹಗ್ಗನು ಹರಿಯೋದಿಲ್ಲ, ಕೋಲು ಮರೆಯೋದಿಲ್ಲ. ಅಡ್ಡ ಗೋಡೆ ಮೇಲೆ ದೀಪ ಇಟ್ಟು ಮಾತನಾಡೋ ಜನರ ಮಧ್ಯೆ ನಾವಿರೋದು ಬೇಡ. ಬನ್ನಿ ಹೋಗೋಣ. ನಿಲ್ಲಮ್ಮ ಶೀಲ, ದೈವ ಒಂದು ಬಗೆದರೆ ತಾನೊಂದು ಬಗೆದಂತೆ. ಪಾಲಿಗೆ ಬಂದಿದ್ದು ಪಂಚಾಮೃತವೆಂದು ಸ್ವೀಕರಿಸಲೇಬೇಕು. ಶಂಕರ, ನಿನ್ನ ಇಷ್ಟದಂತೆ ಆಗಲಪ್ಪ, ನಿನ್ನ ಇಷ್ಟದಂತೆ ಅಣ್ಣ. ಹಾಗಾದರೆ ನಮ್ಮನ್ನು ಇಬ್ಬರನ್ನು ಈಗಲೇ ಬೇರೆ ಮಾಡಿಬಿಡಿ. ಈ ಮನೆಯಲ್ಲಿ ಇರುವಂತ ಆಸ್ತಿ ಮತ್ತು ಹೊಲ ಎಲ್ಲನೂ ಬೇರೆ ಆಗಿಬಿಡಿ. ಏನಿದೆ ಹತ್ತಲಕ್ಕೆ ಇರೋದು 3 ಎಕರೆ ಹೊಲ. ಅದನ್ನು ಬಿಟ್ಟರೆ ನಮ್ಮ ಹಿರಿಯರು ಬಿಟ್ಟು ಹೋದ